ಎಲ್ಲರಿಗೂ ನಮಸ್ಕಾರ. ಅಖಿಲ ಕರ್ನಾಟಕ ಎನ್ಪಿಎಸ್ ನೌಕರ ಸಂಘ ಬೆಂಗಳೂರು ಇದರ ವತಿಯಿಂದ ನಡೆಯುವಂತಹ ರಾಜ್ಯ ಕಾರ್ಯಕಾರಿಣಿ ಸಭೆ ದಾವಣಗೆರೆಯಲ್ಲಿ ನಿಗದಿಯಾಗಿದೆ. ಈಗಾಗಲೇ ನಾವು ಜನವರಿ 11 ಅಂತ ಹೇಳಿದ್ವಿ. ಮೊದಲನೇ ಕಾರ್ಯಕಾರಿಣಿಯನ್ನ ಮಾನ್ಯ ಷಡಕ್ಷರವರು ಬೆಂಗಳೂರು ಉದ್ಘಾಟನೆ ಮಾಡಿದ ಕಾರಣವಾಗಿ ಮತ್ತೆ ಅವರಿಗೆ ತೊಂದರೆ ಕೊಡಬಾರದು ಅಂತ ನಿರ್ಧಾರ ಮಾಡಿದ್ವಿ. ಆದರೆ ದಾವಣಗೆರೆಯ ಎಲ್ಲ ಸ್ನೇಹಿತರ ಒತ್ತಾಯದ ಮೇಲೆ ಮತ್ತು ಸ್ವತಃ ಮಾನ್ಯ ಷಡಕ್ಷರವರು ನಾನು ಕೂಡ ದಾವಣಗೆರೆ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತೀನಿ ಅಂತ ಸ್ವತಃ ಹೇಳಿದ ಕಾರಣಕ್ಕಾಗಿ ದಿನಾಂಕವನ್ನು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ. ಇದೇ ಡಿಸೆಂಬರ್ 22ಕ್ಕೆ ಎನ್ಪಿಎಸ್ ಅಧ್ಯಯನ ಸಮಿತಿಯ ಮುಂದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಸಭೆಗೆ ಆಹ್ವಾನ ಮಾಡಿದ್ದು, ಸರ್ಕಾರಿ ನೌಕರರ ಸಂಘ ಅಖಿಲ ಕರ್ನಾಟಕ ಎನ್ಪಿಎಸ್ ನೌಕರರ ಸಂಘದ ಪದಾಧಿಕಾರಿಗಳನ್ನು ಒಟ್ಟಿಗೆ ಕರೆದುಕೊಂಡು ಹೋಗಿ ಸಮಿತಿಯ ಮುಂದೆ ಸ್ಪಷ್ಟವಾಗಿ ವಿಷಯ ಮಂಡನೆ ಮಾಡಿದೆ. ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವ ಈ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ನಡೆಯುವಂತಹ ನಮ್ಮ ರಾಜ್ಯ ಕಾರ್ಯಕಾರಿಣಿ ಸಭೆ ಅತ್ಯಂತ ಪ್ರಮುಖವಾಗಿದ್ದು, ಬಹು ವರ್ಷಗಳಿಂದ ನಾವೆಲ್ಲರೂ ಕೂಡ ಕಾಯ್ತಾ ಇರುವಂತಹ ದಿನ ಸಮೀಪದಲ್ಲಿದೆ. ಇಷ್ಟು ವರ್ಷಗಳ ಕಾಲ ಪಟ್ಟಂತಹ ಶ್ರಮಕ್ಕೆ ಒಂದಷ್ಟು ಆಶಾದಾಯಕ ಬೆಳವಣಿಗೆ ಆಗುವಂತಹ ಸಂದರ್ಭದಲ್ಲಿ ರಾಜ್ಯದ ಜಿಲ್ಲೆಯ ಎಲ್ಲ ತಾಲೂಕಿನ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ಖಜಾಂಚಿಗಳು, ಸರ್ವ ಪದಾಧಿಕಾರಿಗಳು, ರಾಜ್ಯ ಹಂತದ ಎಲ್ಲ ಹಂತದ ಪದಾಧಿಕಾರಿಗಳು, ನಮ್ಮ ಮಾಧ್ಯಮ ವಿಭಾಗದ ಎಲ್ಲ ಸ್ನೇಹಿತರು ಕೂಡ ದಾವಣಗೆರೆಗೆ ತಾವೆಲ್ಲ ಕೂಡ ಆಗಮಿಸಬೇಕು. ಅಲ್ಲಿ ನಡೆಯುವಂತಹ ಕಾರ್ಯಕಾರಿಣಿಯ ಪ್ರಮುಖ ವಿಷಯವನ್ನ ತೆಗೆದುಕೊಂಡು ಹೋಗಿ ಓಪಿಎಸ್ ಪಡೆಯುವ ಅಂತಿಮ ಘಟ್ಟದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಬಹು ವರ್ಷಗಳ ನಿರೀಕ್ಷೆ ಫಲ ಕೊಡುವ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ದಾವಣಗೆರೆ ಆಗಮಿಸಬೇಕು. ಜನವರಿ 18 ಬಿಡಿಸಬೇಕಾಗಿದೆ ಎನ್ಪಿಎಸ್ ಗಂಟು, ನಾವೆಲ್ಲ ಪಡಿಬೇಕಾಗಿದೆ ಓಪಿಎಸ್ ನ ಸಿಗಂಟು. ಆ ಕಾರಣಕ್ಕಾಗಿ ಜನವರಿ 18ನೇ ತಾರೀಕು ದಾವಣಗೆರೆ ತಾವೆಲ್ಲರೂ ಕೂಡ ಆಗಮಿಸುವ ಮೂಲಕ ರಾಜ್ಯ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಓಪಿಎಸ್ ಪಡೆಯುವ ಅಂತಿಮ ಘಟ್ಟಕ್ಕೆ ನಾವೆಲ್ಲ ತಲುಪಿದ್ದೇವೆ. ಈ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಏನು ನಮ್ಮ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ವೀರೇಶ್ ಒಡೆನ್ಪುರ ಅವರು ಮತ್ತು ಎನ್ಪಿಎಸ್ ನೌಕರ ಸಂಘದ ಜಿಲ್ಲಾಧ್ಯಕ್ಷರಾಗಿರುವಂತಹ ಶಿವಣ್ಣ ಅವರು, ನಮ್ಮ ರಾಜ್ಯ ಹಂತದ ಪದಾಧಿಕಾರಿ ಗಿರೀಶ್ ಇರಬಹುದು, ಪೀರು ನಾಯ್ಕ ಇರಬಹುದು, ನಮ್ಮ ಜಿಲ್ಲೆಯ ಎಲ್ಲ ದಾವಣಗೆರೆ ಸ್ನೇಹಿತರು ಕೂಡ ರಾಜ್ಯ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಸರ್ವ ಪ್ರಯತ್ನ ಮಾಡ್ತಾ ಇದ್ದಾರೆ. ದಾವಣಗೆರೆ ಜಿಲ್ಲೆ ಇರತಕ್ಕಂಥ ಎಲ್ಲ ನಮ್ಮ ಎನ್ಪಿಎಸ್ ನೌಕರರು, ದಾವಣಗೆರೆ ಜಿಲ್ಲೆ ಎಲ್ಲ ತಾಲೂಕಿನ ನೌಕರರು ಕೂಡ ದಾವಣಗೆರೆ ಜನವರಿ 18ಕ್ಕೆ ಆಗಮಿಸಬೇಕು. ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮೆಲ್ಲ ಪದಾಧಿಕಾರಿಗಳು ದಾವಣಗೆರೆಗೆ ಬರ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ದಾವಣಗೆರೆ ಟೀಮ್ ಸಿದ್ಧವಾಗಿದೆ. ಹಾಗೆ ರಾಜ್ಯದ ಎಲ್ಲ ತಾಲೂಕಿನ ಪದಾಧಿಕಾರಿಗಳಿಗೆ, ಜಿಲ್ಲಾ ಪದಾಧಿಕಾರಿಗಳಿಗೆ ರಾಜ್ಯ ಸಂಘದ ಮೂಲಕ ಕೋರ್ತಾ ಇದ್ದೇವೆ. ದಾವಣಗೆರೆಗೆ ಜನವರಿ 18 ಭಾನುವಾರದಂದು ದಾವಣಗೆರೆ ತಾವೆಲ್ಲರೂ ಕೂಡ ಆಗಮಿಸುವ ಮೂಲಕ ಓಪಿಎಸ್ ಪಡೆಯುವ ಕೊನೆಯ ಘಟ್ಟಕ್ಕೆ ನಾವೆಲ್ಲರೂ ಕೂಡ ತಲುಪಿದ್ದೇವೆ.